ಬಿಸಿ ಬಿಸಿ ಚಿಕನ್ ಬಿರಿಯಾನಿ ರೆಡಿ ಆಯಿತು. ಸಂಡೇ ಸ್ಪೆಷಲ್ ತುಂಬ ಸಿಂಪಲ್ ಆಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ. ತುಂಬಾನೇ ಹಾಯ್ ಎಲ್ಲರಿಗೂ. ಇವತ್ತು ಸಂಡೇ ಸ್ಪೆಷಲ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಸೂಪರ್ ಆಗಿರೋ ಬಿರಿಯಾನಿ, ಸಿಂಪಲ್ ಆಗಿ ಮಿಕ್ಸಿಗೆ ಹಾಕೋ ಥರದ್ದು ಏನೂ ಇಲ್ಲ. ಸಿಂಪಲ್ ಆಗಿ ಎಲ್ಲ ಒಗ್ಗರಣೆಗೆ ಹಾಕ್ಕೊಳ್ಳೋದೆ ಮಾಡ್ತೀನಿ ಇವತ್ತು. ನೋಡಿ, ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನ್ನ ಚಾನೆಲ್ನ ಎಂಕರೇಜ್ ಮಾಡಿ. ಬನ್ನಿ ಬಿರಿಯಾನಿ ಮಾಡೋಣ. ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 4 ಸ್ಪೂನ್ ಎಣ್ಣೆ ಹಾಕ್ಕೊತಿದ್ದೀನಿ. ಫ್ರೆಂಡ್ಸ್, ಇದು ಪಲಾವ್ ಸೆಟ್ಟು. ಎಣ್ಣೆ ಕಾದ್ಮೇಲೆ ಹಾಕ್ಕೊಳ್ಳೋಣ. ಈಗ ಈರುಳ್ಳಿ ಸಣ್ಣದಾಗಿ ಹಚ್ಚಿಕೊಂಡಿರೋ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಮಾಡೋಣ. ನೋಡಿ ಫ್ರೆಂಡ್ಸ್, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದೊಂದು ಸ್ಪೂನ್ ಹಾಕ್ಕೊಂತೀನಿ ನಾನು. ಇದೊಂದು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಆಗಬೇಕೆಂದ್ರೆ ಹಸಿ ಸ್ಮೆಲ್ ಇರುತ್ತಲ್ವ, ಫುಲ್ ಹೋಗಿ. ಇಲ್ಲಿ ಒಂದು 2 ಟೊಮೊಟೊ ತೊಗೊಂಡಿದ್ದೀನಿ. ಇದೊಂದು ಚೂರು ಮೆತ್ತಗಾಗ. ಇವತ್ತು ಅದೊಂಥರ ಅದು ಬೇರೆ ಬಿರಿಯಾನಿ, ಅದು ಮಾಡ್ತೀನಿ ಒಂದಿನ. ಅಲ್ಲ, ಸಿಂಪಲಾಗಿ ಮಾಡಿಬಿಡೋದು. ಇದೊಂದು ಚೂರು ತೊಳೆದು ಹಚ್ಚಿಕ್ಕೊಂಬಿಟ್ಟಿದ್ದೀನಿ. ಇವಾಗಲೇ ಯಾಕೆ ಹಾಕಬೇಕು ಅಂದರೆ ಸ್ವಲ್ಪ ಫ್ರೈ ಆದಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಎಣ್ಣೆಲಿ ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿ. ಫ್ರೆಂಡ್ಸ್, ಇದು ಆರ್ಚಿ ಬಿರಿಯಾನಿ ಮಸಾಲ. ಇದು ತೆಗಿತಾಯಿದ್ದೀನಿ. ಅಲ್ಲ, ಇದೊಂದು 1/4 ಟೀ ಸ್ಪೂನ್ ಹಾಕ್ತೀನಿ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಸ್ವಲ್ಪ ಫ್ರೈ ಆಗಲಿ. ಇದು ಚಿಕನ್ ಹಾಕ್ಕೊಂಡು ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಮೊಸರು ತೊಗೊಂಡಿದ್ದೀನಿ. ಇದೇ ಮೇನ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ಅಕ್ಕಿ ತೊಗೊಂಡಿದ್ದೀನಿ. ಅದರಿಂದ 4 ಗ್ಲಾಸು ನೀರು ತೊಗೊಳ್ಳಿ. ನಾನು ಆಲ್ರೆಡಿ ಸ್ವಲ್ಪ ನೀರಿದೆ, ಅದರಿಂದ ನಾನು 4 ಗ್ಲಾಸ್ ಪರ್ಫೆಕ್ಟಾಗಿ 4 ಗ್ಲಾಸ್ ತೊಗೊಂಡಿದ್ದೀನಿ. ನೀರು ಇದು ಕುದಿ ಬರಲಿ. ಲೆಮನ್ ತೊಗೊಂಡಿದ್ದೀನಿ ಒಂದು. ಇದು ಚೆನ್ನಾಗಿರುತ್ತೆ ಟೇಸ್ಟ್. ತುಂಬ ಇಟ್ಕೊಂಡಿದ್ದೆ. ಇದು ಆಲ್ರೆಡಿ ಕುದಿ ಬರ್ತದೆ ನೀರು. ಅಕ್ಕಿ ಹಾಕ್ಕೊಂಬಿಡೋಣ. ಹಾಕ್ಕೊಂಡು ಪ್ಲೇಟ್ಗೆ ಹಾಕ್ಕೊಂಡು ತಿಂತಾ ಇರೋದಷ್ಟೇ. ಆದಮೇಲೆ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಡಿ. ಒಂದು 2 ವಿಸಿಲ್ ಬರೋವರೆಗೂ ವೆಯ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿ ಚಿಕನ್ ಬಿರಿಯಾನಿ ರೆಡಿ ಆಯಿತು. ಸಂಡೇ ಸ್ಪೆಷಲ್ ತುಂಬ ಸಿಂಪಲ್ ಆಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ. ತುಂಬಾ ಟೇಸ್ಟ್ ಇದೆ. ಟೇಸ್ಟ್ ಮಾಡೋಣ. ಸೂಪರ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ಆಕ್ಚುಲಿ ಚೆನ್ನಾಗಿದೆ.